ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಎಲ್ಪಿಜಿ ಬಗ್ಗೆ ಆತಂಕ ಬೇಡ, ಗ್ಯಾಸ್ ವಿತರಕರ ಸ್ಪಷ್ಟನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಗೃಹ ಬಳಕೆಯ ಎಲ್ಪಿಜಿ ಗ್ಯಾಸ್ ಲಭ್ಯತೆ ಕುರಿತು ಜನರಲ್ಲಿ ಮೂಡಿದ್ದ ಆತಂಕಕ್ಕೆ ಗ್ಯಾಸ್ ವಿತರಕರು ಸ್ಪಷ್ಟನೆ ನೀಡಿದ್ದಾರೆ. ಗೃಹ ಬಳಕೆಯ ಎಲ್ಪಿಜಿ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ರೀತಿಯ ಕೊರತೆಯಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಇತ್ತೀಚೆಗೆ ಎಲ್ಪಿಜಿ ಗ್ಯಾಸ್ ಬೆಲೆಯಲ್ಲಿ ಸುಮಾರು 60 ರೂಪಾಯಿ ಏರಿಕೆ ಕಂಡುಬಂದಿರುವುದು ಹಾಗೂ ಮಧ್ಯಪ್ರಾಚ್ಯದ ಅಶಾಂತಿ ಪರಿಸ್ಥಿತಿಯಿಂದ ಸರಬರಾಜು ವ್ಯತ್ಯಯವಾಗಬಹುದು ಎಂಬ ಭಯ ಗ್ರಾಹಕರಲ್ಲಿ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ಯಾಸ್ ವಿತರಕರು ಸ್ಪಷ್ಟಪಡಿಸಿದ್ದು, ಪ್ರಸ್ತುತ ಡೊಮೆಸ್ಟಿಕ್ ಎಲ್ಪಿಜಿ ಸರಬರಾಜು ಸಾಮಾನ್ಯವಾಗಿ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಸಹನಾ ಇಂಡಿಯನ್ ಗ್ರಾಮೀಣ ಗ್ಯಾಸ್ ವಿತರಕರ ಪ್ರಕಾರ, ಕೆಲ ಗ್ರಾಹಕರು ಒಟ್ಟಿಗೆ ಗ್ಯಾಸ್ ಬುಕಿಂಗ್ ಮಾಡಲು ಮುಂದಾದ ಕಾರಣ ಸರ್ವರ್ನಲ್ಲಿ ತಾತ್ಕಾಲಿಕ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಆದರೆ ಅದನ್ನು ಶೀಘ್ರದಲ್ಲೇ ಸರಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹೀಗಾಗಿ ಗ್ರಾಹಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಪಡುವ ಅಗತ್ಯವಿಲ್ಲ. ಗೃಹ ಬಳಕೆಯ ಎಲ್ಪಿಜಿ ಗ್ಯಾಸ್ ಸರಬರಾಜು ನಿರಂತರವಾಗಿ ಮುಂದುವರಿಯಲಿದೆ ಎಂದು ವಿತರಕರು ಮತ್ತೊಮ್ಮೆ ಭರವಸೆ ನೀಡಿದ್ದಾರೆ. ವರದಿ ಯಾದಗಿರಿ ಜಿಲ್ಲಾ ವರದಿಗಾರ ರಾಜ್ಕುಮಾರ್ ರಾಠೋಡ್. ಎಲ್ಲ ಬರ್ತಾನೆ ಬಂದಿವ್ರಿ, ಗ್ಯಾಸ್ ತಗೊಳಕ್ ಬಂದಿದ್ದೀರಿ. ಗ್ಯಾಸ್ ಸಿಕ್ತ್ರಿ, ಗ್ಯಾಸ್ ಸಿಗತ್ತೆ. ಜನರೆಲ್ಲ ಸುಳ್ಳು ಆಗತ್ರಿ, ಹಂಗೇನಿಲ್ರಿ, ಗ್ಯಾಸ್ ಸಿಗತ್ತದ್ರಿ. ಏನ್ ತೊಂದ್ರೆ ಇಲ್ಲ, ತಗೊಂಡು 940 ರೂಪಾಯಿ ಕೊಟ್ಟು ತಗೊಂಡ್ರಿ. ಆಯ್ತು, ಏನಿಲ್ರಿ, ಅವ್ರ ಮಾಮೂಲಿ ಏನಾಯ್ತು ಅಷ್ಟೇ ಆಯ್ತು. ಅದೇನ್ ಹೆಚ್ಚಿಗೆ ನೋಡ್ರಿ, ಅಷ್ಟೇ ಕೊಟ್ಟಿನ್ರಿ. ಇದು ಎಷ್ಟು, ಇದು 4-5 ಸರ್ತಿ ಆಯ್ತು ನಾವು ಬಂದು. ಆದ್ರೆ ಮೊದಲು ತುಂಬಿಸ್ಕೊಂಡ್ ಹೋಗಿವ್ರಿ, ಇವಾಗ ಕಾಲದ ಮೇಲೆ ಬಂದಿವ್ರಿ. ಇದೇನಿಲ್ರಿ ಇವಾಗ ತುಂಬಾ ಏನೋ ಒಂದ್ ಹೇಳ್ತಾಳ್ರಿ, ಜನ ಮಾತಾಡ್ತಾರ, ಮತ್ ಮಾತಾಡ್ತಾರ, ಸುಮ್ಮನೆ ಗ್ಯಾಸ್ ಸಿಗ್ತಾವ್ರಿ. ನೀವು ಏನಾದ್ರು ಅದೇ ಭಯದಿಂದ ಬಂದಿರಾ? ಇಲ್ರಿ, ಇಲ್ಲಿ ಮಾಮೂಲಿ ಸಿಗ್ತಾವ ಅನ್ಕೊಂಡೆ ಬಂದಿದೀವ್ರಿ ನಾವು. ನಮ್ ಗ್ಯಾಸ್ ತಗೊಂಡ್ 2 ತಗೊಂಡ್ರಿ. ಈಗ ಒಂದೇ ಇದ್ರಿ ನಮ್ದು, ಈಗ ಒಂದು ಅನ್ನೋದ್ರಿ ಇವೆಲ್ಲ ತಂಡ ಕೊಟ್ಟವ್ರಿ. ಈಗ 940 ರೂಪಾಯಿ ಕೊಟ್ಟಿರಿ. ಕಾರ್ಡ್ ಆದ್ರಿ ಇದರ್ದ್ರಿ. ಗ್ಯಾಸ್ ಕಡಿಮೆ ಹೋಗ್ತಿದೆ, ಯಾಕಂದ್ರೆ DSC ಸ್ವಲ್ಪ ಇದು ಮಾಡಿದ್ದಾರೆ, ಎಕ್ಸ್ಟ್ರಾ ಮಾಡಿದ್ದಾರೆ. ಇದು OTP ಬರೋದು ಮಂತ್ಲಿ ಮೊದಲು 15 days ಇತ್ತು, ಇವಾಗ ಎಲ್ಲರಿಗೂ ಸಿಗ್ಬೇಕಂತ ಕರೆಕ್ಟ್ ಆಗಿ ಮಂತ್ಲಿ ಮಾಡಿದ್ದಾರೆ. ಅದ್ರ ಸಂಬಂಧ ಜನರಿಗೆ ಏನ್ ಕಷ್ಟ ಆಗಲ್ಲ. ಅವರು ಸ್ಟಾಕ್ ಮಾಡಬಾರ್ದು ಅಷ್ಟೇ. ಅವ್ರು ಒಮ್ಮೊಮ್ಮೆ ಏನ್ ಅನ್ಕೋತಾರ, ಪ್ಯಾನಿಕ್ ಆಗಿ ಏನ್ ಮಾಡಕತ್ತಾರ ಅಂದ್ರೆ, ಅವರು ಒಮ್ಮೆ ಸ್ಟಾಕ್ ಮಾಡ್ಬೇಕು. ನಾವು ಗ್ಯಾಸ್ ಎಲ್ಲಿ ಸಿಲಿಂಡರ್ ಸಿಗಲ್ಲ ಅಂತ ಸ್ಟಾಕ್ ಮಾಡ್ಬೇಕಂತ ಬಾಳ ಬುಕ್ ಮಾಡ್ತಿದಾರೆ. ಹಂಗ್ ಮಾಡ್ಬಾರ್ದು, ಎಲ್ಲರಿಗೂ ಕರೆಕ್ಟ್ ಆಗಿ ಸಿಗ್ತವೆ. ಅವರು ಒಂದೊಂದು ಬುಕ್ ಮಾಡೋದು, ತಿಂಗಳಿಗೆ ಒಂದೊಂದು ಕೊಡ್ತೀವಿ ಕಂಪಲ್ಸರಿ. ನಮ್ಗೆ OTP ಇದೆ, ಕಂಪಲ್ಸರಿ ಅವ್ರಿಗೆ ಕೊಡ್ತೀವಿ. ಅಮೌಂಟ್ ಇವಾಗ 939 ರೂಪೀಸ್ ಇದೆ. ಸ್ವಲ್ಪ ಹೆಚ್ಚಿಗಾಗಿದೆ. ಎದ್ರ ಸಮಯಕ್ಕೆ ಅಂತಂದ್ರೆ ಮ್ಯಾಗ್ ಇದು ಮಾಡಿದ್ದಾರೆ. ಇದು ವಾರ ಆದ್ಮೇಲೆ ಇದು ಸಿಲಿಂಡರ್ ಸ್ಥಿತಿ ಸಿಗುತ್ತಿಲ್ಲಲ್ವ, ಅವಾಗ ಇದು ಮಾಡಿದ್ದಾರೆ ಅವ್ರು.
ಸರ್ ಮೊದಲು ಎಷ್ಟು ನೀವು ಆರ್ಡರ್ ಕೊಟ್ಟಿದ್ರ, ಇವಾಗ ಎಷ್ಟು ಕೊಡ್ತಾ ಇದ್ರ, ಇಲ್ಲಿಂದ ಸಪ್ಲೈ ಆಗ್ತಿರೋದಂತ ಗ್ಯಾಸ್ಗಳು ಎಷ್ಟು? ಮೊದಲು ನಾವು ಸೇಮ್ ನಮ್ಮ 340 ಕಮರ್ಷಿಯಲ್ ಪ್ಲಸ್ ಆಗ್ತಿದ್ವಿ ನಾವು. ಇವಾಗ ಬರೀ ಡೊಮೆಸ್ಟಿಕ್ ಅಷ್ಟೇ ಬರ್ತಿದೆ. ಕಮರ್ಷಿಯಲ್ ಇವಾಗ ಆಗ್ತಿದೆ ಸದ್ಯಕ್ಕೆ ನೆಕ್ಸ್ಟ್, ಬಟ್ ಅದು ಗವರ್ಮೆಂಟ್ ಅಫಿಷಿಯಲ್ಸ್ ಅಷ್ಟೇ ಕೊಡ್ತೀವಿ. ಅದು ಇವಾಗ ಸೇಲ್ ಆಗ್ತದೆ, ಕಡಿಮೆ ಸೇಲ್ ಆಗ್ತದೆ. OTP ಎಲ್ಲ ನಾವು OTP ಬೇಕಾದ್ರೆ ಕೊಡಲ್ಲ ಗ್ಯಾಸ್, ಅದು ಮ್ಯಾಗಿಂದ ಇದೈತಿ. ನಾವು OTP ಎಷ್ಟು ಇರ್ತದೆ ಅಷ್ಟು ಗ್ಯಾಸ್ ಕೊಡ್ತೀವಿ, ಒಬ್ಬರಿಗೆ ಏನಿಲ್ಲ ಮಾಡಲ್ಲ. ನೀವು ಬೆಳಗಾವಿಯಿಂದ ತರ್ಸ್ಕೊಳಕ್ ಏನೋ ಪ್ರಾಬ್ಲಮ್ ಆಗ್ತಿಲ್ಲ? ಏನಿಲ್ಲ, ಎಲ್ಲ ಕರೆಕ್ಟ್. ಹೋಟೆಲ್ ತೊಂದರೆ ಆಗ್ತದೆ, ಬಟ್ ಅವ್ರ ಮ್ಯಾಗ ನಾವು ಇದು ಮಾಡಿದ್ರಂದ್ರೆ ನಾವು ಕೊಡ್ತೀವಿ. ಕರೆಕ್ಟ್ ಆಗಿ ಸಪ್ಲೈ. ಹೋಟೆಲ್ ಕೊಡಬಾರ್ದಂತ ಕಮರ್ಷಿಯಲ್ ಸ್ಟಾಕ್ ಇಲ್ಲ ಅಲ್ಲಿ. ಅವ್ರು ಏನ್ ಮಾಡಕ್ಕೆ, ನಾವು ಕಮರ್ಷಿಯಲ್ ಸ್ಟಾಕ್ ಇದ್ರೆ ನಾವು ಕೊಡ್ತೇವೆ ಅವ್ರಿಗೆ. ಹೋಟೆಲ್ ಮಾತ್ರ ಇಲ್ಲ. ಪ್ರಫುಲ್ ಏನ್ರಿ ಇದು ಪ್ರಪರೇಟರ್ ಸರ್. ಗ್ಯಾಸ್ ಕಂಪಲ್ಸರಿ ಸಿಗ್ತಾವ, ಡೊಮೆಸ್ಟಿಕ್ ಮನೆಗೆ ಗ್ಯಾಸ್ ಏನು ತೊಂದರೆ ಇಲ್ಲ. ಸ್ವಲ್ಪ ಹೋಟೆಲ್ಗಳಿಗೆ ಅಷ್ಟೇ ತೊಂದರೆ ಇಲ್ಲ. ಗೌರ್ಮೆಂಟ್ ಆಫೀಸಲ್ ಮತ್ತೆ ಇಂದಿರಾ ಕ್ಯಾಂಟೀನ್ ಅವಕ್ಕೂ ಏನು ತೊಂದರೆ ಇಲ್ಲ. ಲೋಕಲ್ ಗ್ಯಾಸಿಂದ ಏನು ಇದಕ್ಕೆ ನಮ್ಮಲ್ಲಿ ಸಮಸ್ಯೆ ಆಗಿಲ್ರಿ. ಸಮಸ್ಯೆ ಏನೇನು ಅಂದ್ರೆ ಕಮರ್ಷಿಯಲ್ ಇವಾಗ ಬಂದ್ ಮಾಡಿರಿ ಸರ್? ಕಮರ್ಷಿಯಲ್ ಬರ್ತಾವ ಸರ್, ಗೌರ್ಮೆಂಟ್ ಆಫೀಸರ್ಗೆ ಅಷ್ಟೇ ಕೊಡ್ಬೇಕು. ಅದು ಸ್ಟ್ರಿಕ್ಟ್ ರೆಗ್ಯುಲೇಷನ್. ನಮ್ಮ ಬೆಲೆಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ ಸರ್ ಮೊದಲು ಮತ್ತೆ ಇವಾಗ? 60 ರೂಪಾಯಿ ಚೇಂಜಸ್ ಆಗ್ಯಾವ. 60 ಅದೇ 60 ರೂಪಾಯಿ ಜಾಸ್ತಿ ಆಗಿದೆ. 60 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಮಾಡ್ಯಾರ 60 ರೂಪೀಸ್. 14.2 kg ಇರ್ತದೆ. ಹಾ ಸರ್, 100%. ಯಾವುದೇ ಆತಂಕ ಏನಲ್ಲ ಸರ್? ಆತಂಕ ಇಲ್ಲ ಸರ್, ಆತಂಕ. ಸ್ವಲ್ಪ ಹೋಟೆಲ್ಗಳಿಗೆ ಅಷ್ಟೇ ಸಮಸ್ಯೆ ಆಗ್ಬೋದು. ಅಂದ್ರೆ ಜನರಲ್ ಹೋಟೆಲ್ಗಳಿಗೆ ಗೌರ್ಮೆಂಟ್ ಆಫೀಸಲ್ಲಿ ಏನು ತೊಂದರೆ ಆಗಲ್ಲ ಸರ್. ಕಮರ್ಷಿಯಲ್ ಸ್ಟೋರ್ ಸ್ಟಾಕ್ ಇರ್ಲಿಕ್ಕಿಲ್ಲ ನನಗೆ ಅನ್ಸೋಷ್ಟೇ. ನಮ್ಮ ಓನ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಅಷ್ಟೇ ಕೊಡ್ರಿ. ಇಂದಿರಾ ಕ್ಯಾಂಟೀನ್, ಹಾಸ್ಪಿಟಲ್ ಇಂಥಲ್ಲಿ ಕೊಡ್ರಿ ಅಂತ ನಮ್ದು ರೆಗ್ಯುಲೇಷನ್ ಹೇಳ್ರಿ ಮ್ಯಾಗ. ಜನರು ಎದೆ ಹೊಡೆದು ಏನ್ ಮಾಡ್ತಿದಾರಪ್ಪ ಅಂದ್ರೆ ಗ್ಯಾಸ್ ಸಿಗಲ್ಲ ಅಂತ ಹೇಳಿ ಸಮಸ್ಯೆ ಇದೆ ಸರ್. ನಾವು ಪ್ಯಾನಿಕ್ ಆಗಿ ಅದೇ ವಿಷಯಕ್ಕೆ ಜನ ಹೊರಗಡೆ ತಗೋರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಗೆ ಏನಾಗ್ಯಾವ, ಜನ ಅವ್ರ ಹೆದರಿಕೆ ಹೇಳ್ಕೊಂಡು ನಮ್ಗೆ ಹೆದರ್ತಾ ಇದಾರೆ. ಅಂತದೇನು ಸಮಸ್ಯೆನೇ ಇಲ್ಲ ಸರ್. ಸರ್ ಏನಾದ್ರು ಮುಂಗಡಾಗಿ ಬುಕಿಂಗ್ ಏನಾದ್ರು ಮಾಡ್ಬೇಕಾ? ಯಾವ ರೀತಿ ಮಾಡ್ಬೇಕು? ಬುಕಿಂಗ್ ಸ್ವಲ್ಪ ಸಮಸ್ಯೆ ಬರ್ತದೆ, ಅದಕ್ಕೆ ಜನ ಆತಂಕ ಬಂದಿದೆ. ಎಷ್ಟು ದಿನ ಮುಂಚೆ ಮಾಡ್ಬೇಕು? ಬುಕಿಂಗ್ ಆಗ್ತಾ ಇಲ್ಲ ಸರ್. ನಾವೇ ಮಾಡಿ ಕೊಡ್ತಾ ಇದ್ವಿ. ನಮ್ಮ ಡೆಲಿವರಿ ಬಾಯ್ಗೂ ಹಳ್ಳಿ ಹೋದವರು ಅವರು ಮ್ಯಾನುವಲಿ ಮಾಡಿ ಕೊಡ್ತಾರೆ. ಮಾಡಿ OTP OTP ಕೊಡಂಗಿಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ. ಯಾಕಂದ್ರೆ ಬೇರೆ ಕಡೆ ಡೈವರ್ಷನ್ ಆಗ್ಬಾರ್ದು ಅಂತ ಗೌರ್ಮೆಂಟ್ ಇಂದ ಎಲ್ಲ DCO ಸಾಹೇಬ್ರಿಂದ ಅವ್ರಿಂದ ನಮ್ಗೆ ಆರ್ಡರ್ ಇದೆ. ಅಂದ್ರೆ ಜನಗಳಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಬೀಳಲ್ಲ ಸರ್ ಗ್ಯಾಸ್. ಅವ್ರಿಗೆ ಇಷ್ಟು ದಿನಕ್ಕೆ ಇಷ್ಟು ದಿನ ಅಂತ ಇರ್ತಾರೆ, ಅಷ್ಟು ದಿನ ಒಂದ್ ಯೂಸ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಿರ್ತಾರ, ಕೆಲವರು ಹೋಟೆಲ್ ಯೂಸ್ ಮಾಡ್ತಾರೆ ಸರ್. 2-3 ದಿನಕ್ಕೆ ಒಂದು ಗ್ಯಾಸ್. ಈ ಅದರ ಸಲಿಂದ ಪ್ಯಾನಿಕ್ ಆಗಿದ್ದು, ಸಮಸ್ಯೆ ಆಗಿದ್ದು ಸರ್. ಒಂದು ಗ್ರಾಹಕರಿಗೆ ಒಂದು ಕಾರ್ಡ್ ಮೇಲೆ ಎಷ್ಟು ಗ್ಯಾಸ್ ವಿತರಣೆ ಮಾಡ್ತಾರೆ? ಒಂದೇ ಗ್ಯಾಸ್, ಒಂದು ಮಂತ್ಗೆ ಒಂದೇ ಗ್ಯಾಸ್. ಒಂದು ವರ್ಷಕ್ಕೆ ಎಷ್ಟು? 12? ಒಂದು ವರ್ಷಕ್ಕೆ 12. ಸಬ್ಸಿಡಿ ಏನಾದ್ರು ಕೊಡ್ತಾ ಇದಾರೆ ಸರ್ ಇವಾಗ? ಉಜ್ವಲ ಕಸ್ಟಮರ್ ಸಬ್ಸಿಡಿ ಜಮಾ ಆಗುತ್ತೆ 307. ಜನರಲ್ ಕಸ್ಟಮರ್ 7 ರೂಪಾಯಿ ಜಮಾ ಆಗುತ್ತೆ. 7 ರೂಪಾಯಿ 10 ಪೈಸೆ ಜಮಾ. ಅಂದ್ರೆ ಗ್ಯಾಸ್ ಕೊರತೆ ಗ್ಯಾಸಿನ ಕೊರತೆ ಇಲ್ಲ ಸರ್. ನಮಸ್ತೆ. ಪ್ಯಾನಿಕ್ ಬುಕ್ಕಿಂಗ್ ಒಮ್ಮೆ ಏನ್ ಮಾಡ್ರ, ಜಾಸ್ತಿ ದಿನಗಳ ಅಂತ ಆಲ್ ಓವರ್ ಇಂಡಿಯಾ ಬುಕ್ಕಿಂಗ್ 6 ಸೆಕೆಂಡ್ ಬುಕ್ಕಿಂಗ್ ಮಾಡಿ ಸಿಸ್ಟಮ್ ಕ್ರಾಶ್ ಆಗತ್ತೆ ಸರ್. ಅದೇ ಸಮಸ್ಯೆ, ಆಕ್ಚುಲ್ ಸಮಸ್ಯೆನೇ ಅದೇ. ಗ್ಯಾಸ್ಗಳು ಕೊರತೆ ಆಗ ಜನ ತಲೆ ಬಂದು ಇರಾನ್ ಯುದ್ಧ ಐತಲ್ರಿ, ಇದು ಸಲ ಗ್ಯಾಸ್ಗಳು ಕೊರತೆ ಆಗ್ತಂತ ಜನ ಏನ್ ಮಾಡ್ರ, ನಾನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಮನೆ ತಂದು ಇಟ್ಕೊಂಡ್ಬಂತೆ ಪ್ಯಾನಿಕ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಯಾರ. ಆ ಪ್ಯಾನಿಕ್ ಬುಕ್ಕಿಂಗ್ ಸಲಂಗ ಹೋಲ್ ಸಿಸ್ಟಮ್ ಕ್ರಾಶ್ ಆಗಿತ್ತು. ಈಗ ರಿಕವರಿ ಮಾಡ್ಲತ್ತಾರ ಸರ್. ಈಗೇನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಏನು ಸ್ವಲ್ಪ ಬುಕ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬಗ್ಗೆ ಮಾಡ್ಲಾಗತ್ತಾರ ಅಂತ ಹೇಳ್ತಾರೆ. ಅದು ಟೆಕ್ನಿಕಲ್ ಟೀಮ್ ಅದ್ರ ಬಗ್ಗೆ ತಲೆಕೆಡಿಸ್ ಮಾಡೋದ್ರೆ ಮಾಡ್ಲಾಗ್ತಾರೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ್ರಿ. ಇವ್ರು ಓನರ್ ಮಗ ರೀ. ಏಜೆನ್ಸಿ ಓನರ್ ಮಗ, ಪ್ರೊಪ್ರೈಟರ್ ಮಗ ಪ್ರಫುಲ್ ಅಂತ. ನಿಮ್ಗೆ ಯಾವ್ದಾದ್ರು